ಹಿಂದಿನ ಸ್ಥಿತಿಗತಿಗಳಿಲ್ಲ, ಈಗೆಲ್ಲವೂ ಕೂಡ ಬದಲಾಗಿದೆ. ಅಂತಾರಾಷ್ಟ್ರೀಯ ನಿಲ್ದಾಣ ಏನಿದೆಯಲ್ಲ ಅದು ಕೂಡ ಅಷ್ಟೇನೆ ಬಹಳ ದೊಡ್ಡದಿದೆ. ಒಂದು ಫುಟ್ಬಾಲ್ ಸ್ಟೇಡಿಯಂಗಿಂತ ದೊಡ್ಡ ಪ್ರಮಾಣದಲ್ಲಿದೆ. ಜೊತೆಗೇನು ಅಂದರೆ ಇನ್ನೂ ಕೂಡ ಇವರು ಬಂದಾದ ಮೇಲೂ ಕೂಡ ನಮಗೆಲ್ಲ ಅನಿಸಿರ್ಬೋದು ಅಲ್ಲೆಲ್ಲ ಖಾಲಿ ಆಗಿಬಿಟ್ಟಿದೆ ಅಂತ. ಈಗಲೂ ಕೂಡ 6-7 ಜನ ಅಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಇವ್ರನ್ನ ಸುರಕ್ಷಿತವಾಗಿ ಕರೆತರಲಾಯಿತು, ಅವ್ರು ಅಲ್ಲೇ ಇದ್ದಾರೆ. ಜೊತೆಗೆ ನಾನು ಹೇಳ್ತಾ ಇದ್ದೆ ಎಷ್ಟರ ಮಟ್ಟಿಗೆ ಇದು ಈ ನಮ್ಮ ಕೋಆರ್ಡಿನೇಷನ್, ನಮ್ಮ ಸ್ನೇಹ, ನಮ್ಮ ಸಂಬಂಧಕ್ಕೆ ಎಷ್ಟರ ಮಟ್ಟಿಗೆ ಇದು ಪೂರಕ ಅಂತಂತಂದರೆ, ಅಲ್ಲಿ ಹೋಗಿ ಕರ್ಕೊಂಬರಕ್ಕೆ ಹೋಗಿದ್ರಲ್ಲ ಅವ್ರು ರಷ್ಯಾದವರು. ಜೊತೆಗೆ ಅಂತಾರಾಷ್ಟ್ರೀಯ ಆ ನಿಲ್ದಾಣ ಏನಿದೆಯಲ್ಲ, ಅದು ಬಾಹ್ಯಾಕಾಶ ನಿಲ್ದಾಣ ಇದೆಯಲ್ಲ, ಅದನ್ನು ಮೇಂಟೈನ್ ಮಾಡಿದಿರೋರು ರಷ್ಯಾದವ್ರನ್ನೇ. ಸೊ ಇದು ವೆರಿ ಇಂಪಾರ್ಟೆಂಟ್ ಸಂಗತಿ. ನಾವು ಚರ್ಚೆಯ ಕೊನೆಯ ಹಂತವನ್ನು ತಲುಪಿದ್ದೀವಿ. ನನಗೆ ಭಾಳ ಕ್ಯೂರಿಯಾಸಿಟಿ ಇದೆ ಸರ್, ಅದೇನು ಕ್ಯಾಪ್ಸುಲ್ ಬಂದು ಬಿತ್ತಲ್ಲ ಅದನ್ನು ಯಾವುದ್ರಲ್ಲಿ ಮಾಡಿರ್ತಾರೆ ಅಂತ. ಒಂದು ಗಮನಕ್ಕೆ ನಾವೇನು ತಗೋಬೇಕು ಅಂತಂದರೆ, ಯಾವುದೇ ಒಂದು ವಸ್ತುವನ್ನು ನಾವು ಸ್ಪೇಸಿಗೆ ಕಳಿಸುವಾಗ ಅದು ತುಂಬ ಹೆವಿ ಆಗಿರೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಅದನ್ನು ಕಬ್ಬಿಣದಲ್ಲಾಗಲಿ ಅಥವಾ ಲೋಹದಲ್ಲಾಗಲಿ ಮಾಡೋಕ್ಕಾಗೋದಿಲ್ಲ. ಯಾವುದೇ ಒಂದು ಅಲಾಯ್ ನಾವು ತಯಾರು ಮಾಡಬೇಕು ಅಂತಂದ್ರೆ ಅದು ತುಂಬ ಲೈಟ್ ಆಗಿರುವಂಥದ್ದಾಗಿರಬೇಕು. ಒನ್ ಆಫ್ ದ ಸಿಂಪಲ್ ಮೆಟಲ್ ಇಸ್ ಅಲ್ಯೂಮಿನಿಯಂ. ಅದರಲ್ಲಿ ಮೇಜರ್ ಕಾಂಪೊನೆಂಟ್ ಅಲ್ಯೂಮಿನಿಯಂ ಇರುತ್ತೆ, ಯಾಕಂದರೆ ಇಟ್ಸ್ ಒನ್ ಆಫ್ ದ ಲೈಟೆಸ್ಟ್ ಎಲಿಮೆಂಟ್. ಬಟ್ ಅದರ ಈ ಕರಗೋದು ಆ ಥರದ್ದಾಗಲ್ವಾ? ಅದಕ್ಕೇನೆ ಅದನ್ನು ಅಲಾಯ್ ಫಾರ್ಮಲ್ಲಿ ತೊಗೊಂಡು ಹೋಗ್ತೀವಿ. 1600 ಡಿಗ್ರಿಗಿಂತ ಜಾಸ್ತಿ ಅದರ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ. ಸೊ ಹಾಗಾಗಿ ವಾಪಸ್ ಬರೋವಾಗ 1600 ಡಿಗ್ರಿ ಹೀಟ್ ಅದ್ರ ಸುತ್ತ ಇದ್ರೂ ಕೂಡ ಅದು ಏನೂ ಆಗಲ್ಲ. ಅದು ಸ್ವಲ್ಪ ಕರ್ಗಿರೋದು ಅದೆಲ್ಲ ಸ್ವಲ್ಪ ಹೀಟಿಂದ ಆಗುತ್ತೆ. ಅಂದರೆ ನಾವು ನಮ್ಮ ಬಾಂಡ್ಲಿ ತವಾ ಎಲ್ಲ ಟ್ಯಾನ್ ಆಗ್ತೀವಿ, ಅದೇ ಥರ ಅದು ಆ ಬಿಸಿಗೆ ಟ್ಯಾನ್ ಬರೋವಾಗ ಅದು ಬೆಳ್ಳಗೆ ಬಂತು, ಲ್ಯಾಂಡ್ ಆಗೋದ್ರೊಳಗೆ ಅದ್ರ ಕಲರ್ ಗೊತ್ತಾಗಿತ್ತು ಅದಕ್ಕೆ. ಸೊ ಅದು ಅದ್ರದ್ದು ನೀವು ಅದನ್ನ ಮಾಡಿದಾಗ ಅದು ಜನಸಾಮಾನ್ಯರಿಗೆ ಅರ್ಥ ಆಗಬೇಕು ಅಂದರೆ ಅದು ಯಾವ ರೀತಿ ಅದರದ್ದು ಬದಲಾವಣೆ ಆಗಿರುತ್ತೆ. ಅದರಲ್ಲಿ ಮೆಟೀರಿಯಲ್ ಅಲ್ಲಿ ಏನು ಬದಲಾವಣೆ ಆಗಿರೋದಿಲ್ಲ, ಅದು ಬರೀ ಬಿಸಿಯಾಗಿ ತಣ್ಣಗಾಗಿರುತ್ತೆ ಅಷ್ಟೇ. ಅದು ಇನ್ನೇನು ಆಗಲ್ಲ, ಯಾಕಂದ್ರೆ ಅದು ಎಕ್ಸ್ಪ್ಯಾಂಡ್ ಆಗಕ್ಕಾಗಲ್ಲ. ಆಗ್ಲೇ ತಾವು ಹೇಳಿದ್ರೆ ಏನು ಅಂದ್ರೆ ಒಂಥರ ಜಾಡಿ ರೀತಿ ಉಪ್ಪಿನಕಾಯಿ ಜಾಡಿ ಇರುತ್ತಲ್ಲ, ನಮ್ದು ಪಿಂಗಾಣಿ ಮೆಟೀರಿಯಲ್ ಇರುತ್ತಲ್ಲ, ಆ ಥರದ್ದಾಗಿರುತ್ತೆ ಅಂತ ಹೇಳಿದ್ರೆ. ಅದು ಮೇಲ್ಗಡೆ ಅದ್ರದ್ದು ಥರ್ಮಲ್ ಶೀಲ್ಡಿಂಗ್ ಇರುತ್ತೆ. ಥರ್ಮಲ್ ಶೀಲ್ಡಿಂಗ್ ಅಂದ್ರೆ ಒಂದು ಅಲ್ಯೂಮಿನಿಯಂ ಅಲ್ಲಿ ಮಾಡಿರುವಂಥದ್ದು. ಅದ್ರ ಮೇಲ್ಗಡೆ ಬಿಸಿ ಆದಾಗ ಆ ಬಿಸಿಯನ್ನ ತಡ್ಕೊಳಕ್ ಬೇಕಾಗಿರುವಂಥದ್ದು. ಅದು ಪಿಂಗಾಣಿಗೆ ತುಂಬಾ ಹತ್ರ ಇರತಕ್ಕಂಥ ಒಂದು ಮೆಟೀರಿಯಲ್. ಸಾಮಾನ್ಯವಾಗಿ ಅದು ಮಣ್ಣಲ್ಲೇ ಮಾಡಿರ್ತಾರೆ ಆಕ್ಚುಲಿ ಅದನ್ನ. ಅದು ಟೈಲ್ಸ್, ಅದ್ರ ಮೇಲ್ಗಡೆ ಅದನ್ನ ಟೈಲ್ಸ್ ಫಿಕ್ಸ್ ಮಾಡಿರ್ತಾರೆ. ಅದ್ರ ಜೊತೆಗೆ ಈಗ ತಂತ್ರಜ್ಞಾನವಾಗಿ ಸಿಂಥೆಟಿಕ್ ಮೆಟೀರಿಯಲ್ಸ್ ಜಾಸ್ತಿ ಬರ್ತಾ ಇದೆ. ಕಾರ್ಬನ್ ಫೈಬರ್ ಅಂತ ಕರಿತೀವಿ ಅದು. ಆ ಸಿಂಥೆಟಿಕ್ ಮೆಟೀರಿಯಲ್ ಕೂಡ ಅದರಲ್ಲಿ ಇರುತ್ತೆ. ನೀವು ಅಲ್ಲಿ ನೋಡ್ಬೋದು, ಆ ಕ್ಯಾಪ್ಸ್ಯೂಲ್ ಓಪನ್ ಆಗಿ ಆಚೆ ಬಂದು ಆ ನಂತರ ಕ್ಯಾಪ್ಸ್ಯೂಲ್ ಮುಚ್ಕೊಂಡು ಭೂಮಿಗೆ ಬರುತ್ತೆ. ಆ ಮುಚ್ಕೊಳ್ಳುವಾಗ ಆ ಮಧ್ಯದಲ್ಲಿ ಗ್ಯಾಪ್ ಏನಾದರೂ ಸರಿಯಾಗಿ ಮುಚ್ಕೊಳ್ಳಿಲ್ಲ ಅಂತಂದ್ರೆ ರೀ ಎಂಟ್ರಿ ಟೈಮಲ್ಲಿ ಅಲ್ಲಿ ಒಳಗಡೆ ಆ ಹೀಟ್ 1600 ಡಿಗ್ರಿ ಹೀಟ್ ಒಳಗಡೆ ಹೊಟ್ಟೋಗುತ್ತೆ. ಅದು ಒಳಗಡೆ ಹೋಯ್ತು ಅಂತಂದ್ರೆ ಮತ್ತೆ ಇನ್ನೊಂದು ಕಲ್ಪನಾ ಚಾವ್ಲಾ ಪರಿಸ್ಥಿತಿ ನಮಗೆ. ಸೊ ಹಾಗಾಗಿ ಅದು ತುಂಬಾ ಕೇರ್ಫುಲ್ ಆಗಿ ಮಾಡಬೇಕಾದಂಥ ಮನೂವರ್ ಇದು. ಸ್ಪೇಸ್ ಎಕ್ಸ್ನವರು ಅವರ ಡ್ರೋನ್, ಅದು ಡ್ರ್ಯಾಗನ್ ಏನು ಕಳಿಸಿದ್ದಾರೆ ಅದನ್ನ ಇಲ್ಲಿ ಸಾಕಷ್ಟು ಟೆಸ್ಟ್ಗೆ ಒಳಗೊಡಿಸಿ ಆನಂತರ ಸಿಮ್ಯುಲೇಷನ್ಸ್ ಅನ್ನೆಲ್ಲ ಮುಗಿಸಿ ಆಮೇಲೆ ಅದನ್ನ ಅಲ್ಲಿ ಕಳಿಸಿರೋದು. ಆ್ಯಂಡ್ ಅಲ್ಲಿ ಸುಮಾರು ಕೆಲವು ಗಂಟೆ ಕಾಲ, ಅಟ್ಲೀಸ್ಟ್ 2 ರಿಂದ 3 ಗಂಟೆ ಕಾಲ ಅದು ನಮ್ಮ ನಾಸಾದ ವಿಜ್ಞಾನಿಗಳ ಜೊತೆ ಯಾವುದೇ ಕಮ್ಯುನಿಕೇಶನ್ ಇಲ್ಲದೆ ಭೂಮಿಗೆ ಬರುತ್ತೆ. ಅದ್ರ ಮಧ್ಯ ಏನಾದರೂ ಆಯ್ತು, ಅದಕ್ಕೆ ನೀವು ನೋಡ್ಬೋದು ಆ ವಿಡಿಯೋನಲ್ಲಿ ಆಚೆ ಕಡೆ ನಿಂತ್ಕೊಂಡು ದೇ ಆರ್ ಲುಕಿಂಗ್ ಫಾರ್ ವಿಜುವಲ್ ಕನ್ಫರ್ಮೇಶನ್. ಟೆಕ್ನಾಲಜಿಕಲ್ ಕನ್ಫರ್ಮೇಶನ್ ಅಲ್ಲ, ಸ್ಕ್ರೀನ್ ಮೇಲೆ ಏನು ನೋಡ್ತಾ ಇಲ್ಲ ಅವರು, ವಿಜುವಲ್ ನೋಡ್ತಾ ಇದ್ದಾರೆ. ಓಕೆ, ಬೆಂಕಿ ಅದು ಬರ್ತಾ ಇದೆ ಇಲ್ಲಿವರೆಗೂ. ಆಮೇಲೆ ಆ ಪ್ಯಾರಾಶೂಟ್ ಓಪನ್ ಆಗುತ್ತೆ. ಆ ಬಿಸಿನಲ್ಲಿ ಪ್ಯಾರಾಶೂಟ್ ಏನಾದರೂ ಆದರೆ ಅದು ಆಗದೆ ಇರೋ ಥರ ಮಾಡೋದಕ್ಕೆ ಆ ಮೆಟೀರಿಯಲ್ ಯೂಸ್ ಮಾಡಿರ್ತಾರೆ. ಎಷ್ಟು ಬಿಸಿ ಇದ್ರೂ ಅದು ತಡ್ಕೊಳ್ಳುತ್ತೆ. ಮೇಡಮ್, ವಾಟ್ ಇಸ್ ಯುವರ್ ಲಾಸ್ಟ್ ವರ್ಡ್? ಕೊನೆಯದಾಗಿ ಏನು ಹೇಳ್ತೀರಿ ಮೇಡಮ್? ಸುನೀತಾ ವಿಲಿಯಮ್ಸ್ ಅವರ ಈ ಪ್ರಯತ್ನ ತುಂಬ ಇನ್ಸ್ಪಿರೇಷನಲ್. ನಮ್ಮ ಎಸ್ಪೆಷಲಿ ಹೆಣ್ಮಕ್ಳೆಲ್ಲ ಸಾಧ್ಯನೇ ಇಲ್ಲ. ನಾನು ಬೆಳೆಯುವಾಗಂತೂ ಇದನ್ನೆಲ್ಲ ಕನಸು ಕಾಣೋಕ್ಕೂ ಸಾಧ್ಯ ಇಲ್ಲ ಅನ್ನೋ ಇದರಲ್ಲಿ ಬೆಳೆದಿದ್ದು. ಸೊ ಇದೆಲ್ಲ ತುಂಬ ಇನ್ಸ್ಪಿರೇಷನ್. ಯಾಕಂದರೆ ಅಮೆರಿಕಾದಲ್ಲೇ 1983ವರೆಗೂ ಹೆಣ್ಮಕ್ಳು ಸ್ಪೇಸ್ಗೆ ಹೋಗಿರಲಿಲ್ಲ. ಇದು ತುಂಬ ಇನ್ಸ್ಪಿರೇಷನ್ನು ನಮಗೆಲ್ಲ. ಜೊತೆಗೆ ಏನಂತಂದರೆ ವಿಜ್ಞಾನ ರಂಗ ಎಷ್ಟರ ಮಟ್ಟಿಗೆ ಬೆಳೀತಾ ಇದೆ ಎಕ್ಸಾಂಪಲ್. ಡಾಕ್ಟರ್ ಜಿ, ವಾಟ್ ಇಸ್ ಯುವರ್ ಲಾಸ್ಟ್ ವರ್ಡ್? ಕೊನೆಯದಾಗಿ ನನ್ನ ಲಾಸ್ಟ್ ವರ್ಡ್ ಅಂತ ಏನಿಲ್ಲ. ನಂಬರ್ 1, ಇವತ್ತು ಏನು ಘಟನೆ ಆಗಿದೆ ಇದು ನಮ್ಮ ಮನಸ್ಸಿನಲ್ಲಿ ಹಲವಾರು ವರ್ಷಗಳ ಕಾಲ ಇರುವಂಥ ಒಂದು ಘಟನೆ. ಒಂದು. ಎರಡನೇದಾಗಿ ಸಂತೋಷ ಏನು ಅಂದರೆ ಈ ಘಟನೆ ನಾವು ನೋಡ್ತಾ ಇದ್ದೀವಿ. ನಾವೇ ಭಾಗ್ಯಶಾಲಿಗಳು. ಸೊ ಎಲ್ಲಿ ಇಂಥ ಒಂದು ಅವಕಾಶ ಸಿಗೋದಕ್ಕೆ ತುಂಬಾ ಕಷ್ಟ. ಸೊ ನಾವು ಪ್ರಾಬಬ್ಲಿ ವಿ ಕ್ಯಾನ್ ಟೆಲ್ ಇಟ್ ಆಸ್ ಅ ಸ್ಟೋರಿ ಟು ಅವರ್ ಚಿಲ್ಡ್ರನ್ ಆ್ಯಂಡ್ ಗ್ರ್ಯಾಂಡ್ ಚಿಲ್ಡ್ರನ್. ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಎನಿಥಿಂಗ್ ಇಸ್ ಪಾಸಿಬಲ್ ಇಫ್ ಯು ಹ್ಯಾವ್ ಸೈಕಲಾಜಿಕಲ್ ಡೆಟರ್ಮಿನೇಷನ್ ಟು ಡೂ ಇಟ್ ಅಲ್ವಾ. ಡೆಟರ್ಮಿನೇಷನ್ ಇತ್ತು ಅಂತ ಹೇಳಿದ್ರೆ ಇಂಪಾಸಿಬಲ್ಸ್ ಕ್ಯಾನ್ ಬಿ ಮೇಡ್ ಪಾಸಿಬಲ್.
ಎಸ್ ಎಸ್ ಸರ್, ವಾಟ್ ಇಸ್ ಯುವರ್ ಲಾಸ್ಟ್ ವರ್ಡ್? ತುಂಬ ಸಂಕ್ಷಿಪ್ತವಾಗಿ. ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ನಾವು ನಮ್ಮ ಮಕ್ಕಳಲ್ಲಿ ಎಮೋಷ್ನಲ್ ವೆಲ್ಬೀಯಿಂಗನ್ನು ಮುಂಚೆಯಿಂದ ಮಾಡಬೇಕು. ಇವತ್ತು ಸುನೀತಾ ವಿಲಿಯಂ ಅಥವಾ ವಿಲ್ಮೋರ್ ಸಕ್ಸಸ್ಫುಲ್ ಆಗಿ ಇಲ್ಲಿ ಬಂದಿದ್ದಾರೆ ಅಥವಾ ನಾಸಾ ಒಂದು ಸಕ್ಸಸ್ ಮಾಡಿದೆ ಅಂದರೆ ತಂತ್ರಜ್ಞಾನ ಒಂದು 50% ಇದ್ದರೆ ಮನೋವಿಜ್ಞಾನ ಅದು ಬಾಕಿ 50%. ಎಮೋಷ್ನಲ್ ವೆಲ್ಬೀಯಿಂಗ್, ಮಕ್ಕಳು ಮಾನಸಿಕವಾಗಿ ತುಂಬ ಸ್ಟೇಬಲ್ ಆಗಿದ್ದರೆ ಜೀವನದಲ್ಲಿ ಏನನ್ನು ಬೇಕಾದರೂ ಸಾಧನೆ ಮಾಡ್ತಾರೆ. ಬಹಳ ಬಹಳ ಅದ್ಭುತವಾದ ಮಾತು ಸರ್. ಬರೀ ಇದೊಂದು ದೊಡ್ಡ ಸಂದೇಶ ಇದು. ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ತನಕ ಸಾಕಷ್ಟು ಮಾತಾಡಿದ್ರಿ, ತಮಗೆ ಧನ್ಯವಾದ.